ವಿವಾಹ ಯೋಗ ಕೂಡಿ ಬರ್ತಾ ಇಲ್ವಾ? ಈ ಪರಿಹಾರ ಮಾಡಿ, ಮದುವೆ ಫಿಕ್ಸ್ ಆಗುತ್ತೆ. ವೀಕ್ಷಕರೇ, ಪ್ರಣವಂ ಭಕ್ತಿ ಟಿವಿಯ ವಿಶೇಷ ಪರಿಹಾರ ಶಾಸ್ತ್ರ ಸರಣಿ ವಿಡಿಯೋಸ್ಗೆ ಆತ್ಮೀಯವಾದ ಸ್ವಾಗತ. ನಮ್ಮ ಈ ಸರಣಿ ವಿಡಿಯೋಗಳಲ್ಲಿ ಸಾಕಷ್ಟು ಸರಳ ಪೂಜಾ ವಿಧಾನಗಳನ್ನು ತಿಳಿಸ್ಕೊಡ್ತಾ ಇದ್ದೀವಿ. ಈ ವಿಡಿಯೋದ ಜೊತೆಗೆ ಸರಣಿಯ ಎಲ್ಲಾ ವಿಡಿಯೋಸ್ಗಳನ್ನು ಕೂಡ ನೋಡಿ ಸಾಕಷ್ಟು ಮಾಹಿತಿಯನ್ನ ಉಚಿತವಾಗಿ ಪಡ್ಕೊಳ್ಳಿ. ನಮ್ಮ ಈ ಪ್ರಯತ್ನದಲ್ಲಿ ಏನಾದರೂ ಲೋಪ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋದಲ್ಲಿನ ವಿಷಯ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ತಡವಾಗುವ ವಿವಾಹಕ್ಕೆ ಜನ್ಮಕುಂಡಲಿಯಲ್ಲಿರುವ ಗ್ರಹ ದೋಷಗಳು ಕೂಡ ಕಾರಣವಾಗಿರಬಹುದು. ಈ ದೋಷಗಳನ್ನ ನಿವಾರಿಸೋದರ ಜೊತೆಗೆ ಶೀಘ್ರ ಕಂಕಣ ಕೂಡಿ ಬರೋದಕ್ಕೆ ಹೆಣ್ಮಕ್ಳು ಮಾಡಬೇಕಾದಂತಹ ಪರಿಹಾರ ಕ್ರಮಗಳನ್ನ ನಾವು ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ. ಯಾರ ಜಾತಕದಲ್ಲಿ ಶನಿ, ಮಂಗಳ ಅಥವಾ ರಾಹುವಿನಂತಹ ದೋಷಪೂರಿತ ಗ್ರಹಗಳು 7ನೇ ಮನೆಯ ಮೇಲೆ ಪ್ರಭಾವ ಬೀರಬಹುದೋ ಅಂಥ ಸಮಯದಲ್ಲಿ ಮದುವೆ ತಡವಾಗಿ ಸಂಭವಿಸಬಹುದು. ಮನೆಯಲ್ಲಿ ಮದುವೆ ವಯಸ್ಸಿಗೆ ಬಂದ ಹೆಣ್ಣು ಮಕ್ಕಳಿದ್ರೆ ಅವರಿಗೆ ಮದುವೆ ಮಾಡಿ ಕಳಿಸೋದೇ ಪೋಷಕರಿಗೆ ದೊಡ್ಡ ಜವಾಬ್ದಾರಿ. ಹೀಗಿರುವಾಗ ವಿವಾಹ ಸಂಬಂಧಗಳು ಬಂದರೂ ಕೂಡ ಮದುವೆ ಕೈಗೂಡದೆ ಬಂದಲ್ಲಿ ಚಿಂತಿತರಾಗ್ತಾರೆ. ಅಲ್ಲದೆ ಮದುವೆ ತಡವಾಗುವುದಕ್ಕೆ ಕಾರಣಗಳು ಹಲವಾರಿರಬಹುದು. ಅದರಲ್ಲಿ ಮುಖ್ಯವಾಗಿ ಜ್ಯೋತಿಷ್ಯ ಕಾರಣವು ಒಂದಾಗಿರುತ್ತೆ. ವಿವಾಹ ಯೋಗವನ್ನ ನೋಡೋದಾದ್ರೆ ಕುಂಡಲಿಯ 7ನೇ ಮನೆ ಅತ್ಯಂತ ಮುಖ್ಯವಾಗಿರುತ್ತೆ. 7ನೇ ಮನೆಯು ಯಾವುದೇ ಗ್ರಹವಿಲ್ಲದೆ ಸಂಪೂರ್ಣವಾಗಿ ಖಾಲಿಯಾಗಿದ್ರೆ ಮದುವೆ ವಿಳಂಬವಾಗಬಹುದು. ಇದಲ್ಲದೆ ಕುಂಡಲಿಯಲ್ಲಿ ವಿವಿಧ ಗ್ರಹ ದೋಷಗಳ ಉಪಸ್ಥಿತಿಯು ಮದುವೆಯನ್ನ ವಿಳಂಬಗೊಳಿಸುತ್ತೆ. 7ನೇ ಅಧಿಪತಿ ರಾಹು ಮತ್ತು ಕೇತುಗಳ ಪ್ರಭಾವದ ಅಡಿಯಲ್ಲಿ ಮದುವೆ ವಿಳಂಬವಾಗಬಹುದು. ವಕ್ರಿ ಅಥವಾ ದುರ್ಬಲಗೊಂಡ ಗುರು ಮದುವೆಯನ್ನ ವಿಳಂಬಗೊಳಿಸುತ್ತೆ. ದುರ್ಬಲ ಗುರು ಕೂಡ ವೈವಾಹಿಕ ಜೀವನದಲ್ಲಿ ಅಸಮಂಜಸತೆಯನ್ನ ಸೃಷ್ಟಿಸ್ತಾನೆ. ದುರ್ಬಲ ಶುಕ್ರ ಅಥವಾ ಶನಿ ಜನ್ಮಕುಂಡಲಿಯಲ್ಲಿ ಮದುವೆ ವಿಳಂಬವಾಗಬಹುದು. ಹಾಗಾಗಿ ರಾಹು, ಕೇತು, ಗುರು, ಶುಕ್ರ ಹಾಗೂ ಶನಿ ಗ್ರಹಗಳನ್ನ ಶಾಂತಿಪಡಿಸಿ ಅನುಗ್ರಹ ಪಡಿಬೇಕು. ರಾಹು ಮಂತ್ರ: ಅರ್ಧಕಾಯಂ ಮಹಾವೀರ್ಯಂ ಚಂದ್ರಾದಿತ್ಯ ವಿಮರ್ದನಂ ಸಿಂಹಿಕಾ ಗರ್ಭ ಸಂಭೂತಂ ತಂ ರಾಹು ಪ್ರಣಾಮ್ಯಹಂ. ಕೇತು ಮಂತ್ರ: ಫಲಶಾಪುಷ್ಟ ಸಂಕಾಶಂ ತಾರಕಾಗ್ರಹ ಮಸ್ತಕಂ ರೌದ್ರಂ ರೌದ್ರಾತ್ಮಕಂ ಘೋರಂ ತಂ ಕೇತುಂ ಪ್ರಣಾಮ್ಯಹಂ. ಗುರುಮಂತ್ರ: ದೇವಾನಾಂಚ ಋಷೀನಾಂಚ ಗುರುಕಾಂಚನ ಸನ್ನಿಭಂ ಬುದ್ಧಿಭೂತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿಂ. ಶುಕ್ರಮಂತ್ರ: ಹಿಮಕುಂದ ಮೃಣಾಲಾಭಂ ದೈತ್ಯಾನಾಂ ಪರಮಂ ಗುರುಂ ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣಮಾಮ್ಯಹಂ. ಶನಿ ಮಂತ್ರ: ನೀಲಾಂಜನ ಸಮಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ. ಗ್ರಹಗಳ ಸ್ತೋತ್ರವನ್ನ ಪಠಿಸುವ ವಿಧಾನ: ಪ್ರತಿಯೊಂದು ಗ್ರಹಗಳಿಗೆ ವಿಶೇಷವಾಗಿ ಅವುಗಳದ್ದೇ ದಿನಗಳಿವೆ. ಗುರುಗ್ರಹಕ್ಕೆ ಗುರುವಾರ, ಶುಕ್ರ ಗ್ರಹಕ್ಕೆ ಶುಕ್ರವಾರ, ಹೀಗೆ ಆಯಾ ವಿಶೇಷ ದಿನದಂದು ಮುಂಜಾನೆ ಸ್ನಾನವನ್ನ ಮಾಡಿ ಶುಚಿಯಾಗಿ ನವಗ್ರಹ ಚಿತ್ರಕ್ಕೆ ಅಥವಾ ವಿಗ್ರಹಕ್ಕೆ ಪೂಜೆಯನ್ನ ಸಲ್ಲಿಸಿ. ಆದರೆ ನವಗ್ರಹ ದೇವಾಲಯಕ್ಕೆ ಭೇಟಿ ನೀಡಿ ಅಥವಾ ನವಗ್ರಹ ಚಿತ್ರ ಅಥವಾ ವಿಗ್ರಹದ ಮುಂದೆ ಕುಳಿತು ನವಗ್ರಹ ಸ್ತೋತ್ರವನ್ನ ಪಠಿಸಿ. ಇದನ್ನ ದಿನಕ್ಕೆ 2 ಬಾರಿ, ಸಾಧ್ಯವಾಗದೇ ಇದ್ರೆ ಕನಿಷ್ಠ ಒಮ್ಮೆಯಾದ್ರೂ ಪಠಿಸಬೇಕು. ಈ ಗ್ರಹ ಸ್ತೋತ್ರ ಪಠಿಸೋದ್ರಿಂದ ಮದುವೆಯ ವಿಳಂಬ ದೂರವಾಗೋದಲ್ಲದೆ ಜೀವನದಲ್ಲಿಯೂ ಗುಣಾತ್ಮಕ ಶಕ್ತಿಯನ್ನ ಹೆಚ್ಚಿಸುತ್ತೆ ಮತ್ತು ನಕಾರಾತ್ಮಕ ಶಕ್ತಿಯನ್ನ ದೂರವಾಗಿಸುತ್ತೆ. ಮಾನಸಿಕ ಶಾಂತಿಯನ್ನು ಕೂಡ ನೀಡುತ್ತೆ. ಅಲ್ಲದೆ ಉತ್ತಮ ಆರೋಗ್ಯ, ಐಶ್ವರ್ಯ ಹಾಗೂ ಸಂಪತ್ತನ್ನು ಕೂಡ ಹೆಚ್ಚು ಮಾಡುತ್ತೆ ಅನ್ನೋ ನಂಬಿಕೆ ಇದೆ. ಜ್ಯೋತಿಷ್ಯ ಶಾಸ್ತ್ರ ಮತ್ತು ಲಾಲ್ ಕಿತಾಬ್ ಪರಿಹಾರಗಳು: ನೀವು ಮದುವೆಯಲ್ಲಿ ವಿಳಂಬವನ್ನ ಎದುರಿಸ್ತಾ ಇದ್ರೆ ಜ್ಯೋತಿಷ್ಯ ಶಾಸ್ತ್ರ ಮತ್ತು ಲಾಲ್ ಕಿತಾಬ್ನಲ್ಲಿ ತಿಳಿಸಿರುವಂತಹ ಈ ಪರಿಹಾರಗಳನ್ನ ಒಮ್ಮೆ ಪ್ರಯತ್ನ ಮಾಡಿ ನೋಡಬಹುದು. ಶೀಘ್ರ ವಿವಾಹಕ್ಕಾಗಿ ಪ್ರತಿದಿನ ಓಂ ನಮೋ ನಾರಾಯಣಾಯ ಮಂತ್ರವನ್ನ ಪಠಿಸಿ. ಹೆಣ್ಣು ಮಗುವಿನ ಪೋಷಕರು ಲಕ್ಷ್ಮೀನಾರಾಯಣ ಪೂಜೆಯನ್ನ ಮಾಡಬೇಕು. ಸತತ 16 ಸೋಮವಾರಗಳವರೆಗೆ ಉಪವಾಸವನ್ನ ಆಚರಿಸಿ. ಶಿವ ಮತ್ತು ಪಾರ್ವತಿ ದೇವಿಯನ್ನ ಆರಾಧಿಸಿ ಶಿವನ ದೇವಾಲಯದಲ್ಲಿ ನೀರನ್ನ ಅರ್ಪಿಸಿ. ಶಿವ ಮತ್ತು ದೇವಿ ಪಾರ್ವತಿಯ ಹೆಸರನ್ನ ಹೇಳಿ ಗಂಟು ಕಟ್ಕೊಳ್ಳಿ ಮತ್ತು ಅವರ ಆಶೀರ್ವಾದಕ್ಕಾಗಿ ಪ್ರಾರ್ಥಿಸಿ.
ರಾಮಚರಿತಮಾನಸದ ಬಾಲಾಕಾಂಡದಲ್ಲಿ ಶಿವ ಮತ್ತು ಪಾರ್ವತಿಯ ವಿವಾಹದ ಪದ್ಯಗಳನ್ನ ಪ್ರತಿದಿನ ಓದಿ. ಶೀಘ್ರ ವಿವಾಹಕ್ಕಾಗಿ ಇದು ಅತ್ಯಂತ ಪ್ರಭಾವಶಾಲಿ ಪರಿಹಾರವಾಗಿದೆ. ಮದುವೆಯಾಗದ ಹುಡುಗಿ ತನ್ನ ಕೋಣೆಯಲ್ಲಿ ಶಿವ ಮತ್ತು ದೇವಿ ಪಾರ್ವತಿಯ ಫೋಟೋವನ್ನು ಇಟ್ಕೊಳ್ಬೇಕು ಮತ್ತು ಪ್ರತಿದಿನ ಅವರ ಪಾದಗಳನ್ನು ಸ್ಪರ್ಶಿಸಬೇಕು. ಶಿವನ ದೇವಸ್ಥಾನದಲ್ಲಿ ಪಾರ್ವತಿ ದೇವಿಗೆ ಬಳೆಗಳನ್ನು ಅರ್ಪಿಸಬಹುದು. 8 ವಾರಗಳ ಕಾಲ ಶ್ರೀ ಗಣೇಶನಿಗೆ 5 ಲಡ್ಡುಗಳನ್ನು ಅರ್ಪಿಸಿ ಮತ್ತು ಆಶೀರ್ವಾದವನ್ನು ಪಡ್ಕೊಳ್ಳಿ. ಅವಿವಾಹಿತ ಹುಡುಗಿಯರು ಕಪ್ಪು ಬಣ್ಣದ ಬಟ್ಟೆಗಳನ್ನು ಧರಿಸಬಾರದು. ಅವಿವಾಹಿತ ಹುಡುಗಿಯರು ಮನೆಯ ವಾಯುವ್ಯ ಕೋಣೆಯಲ್ಲಿ ಮಲಗಬೇಕು. ಹೆಣ್ಣು ಮಕ್ಕಳು ಪ್ರತಿ ಗುರುವಾರದಂದು ಚಿಟಿಕೆ ಅರಿಶಿಣದ ಪುಡಿಯನ್ನ ಬೆರೆಸಿದ ನೀರಿನಿಂದ ಬಾಳೆ ಮರವನ್ನ ಪೂಜೆ ಮಾಡಬೇಕು. ವಿಷ್ಣು ಮತ್ತು ದೇವಿ ಲಕ್ಷ್ಮಿಯನ್ನ ಆರಾಧಿಸಿ. ವಿಷ್ಣು ಮತ್ತು ದೇವಿ ಲಕ್ಷ್ಮಿಗೆ ಹೂಗಳು ಮತ್ತು ನೈವೇದ್ಯವನ್ನ ಅರ್ಪಿಸುವುದು ಸಂತೋಷದ ವೈವಾಹಿಕ ಜೀವನವನ್ನ ಖಚಿತಪಡಿಸುತ್ತೆ. ಜಾತಕದ 7ನೇ ಮನೆ ದೋಷಪೂರಿತವಾಗಿದ್ರೆ ಪರಿಹಾರ. ವಿವಾಹ ಅಡೆತಡೆಗಳನ್ನ ತೊಡೆದುಹಾಕಲು ಮತ್ತು ನಿಮ್ಮ ದಾಂಪತ್ಯ ಜೀವನದಲ್ಲಿನ ಅಡಚಣೆಗಳನ್ನ ನಿವಾರಿಸೋದಕ್ಕೆ ಸ್ನಾನ ಮಾಡುವಂತಹ ನೀರಿನಲ್ಲಿ ಅರಿಶಿಣದ ಪುಡಿಯನ್ನ 1 ಚಿಟಿಕೆ ಮಿಶ್ರಣ ಮಾಡಿ ಸ್ನಾನ ಮಾಡಿ. ಹಸುವಿಗೆ ಆಹಾರ ನೀಡಿ. ಗುರುವಾರದಂದು ಹಸುವಿಗೆ 2 ಹಿಟ್ಟಿನ ರೊಟ್ಟಿಗಳನ್ನ ಅಥವಾ 1 ಚಿಟಿಕೆ ಅರಿಶಿನ ಪುಡಿ, ಸ್ವಲ್ಪ ಪ್ರಮಾಣದ ಬೆಲ್ಲ ಮತ್ತು ನೆನೆಸಿದ ಬೇಳೆಗಳೊಂದಿಗೆ ಬೆರೆಸಿ ನೈವೇದ್ಯವನ್ನ ತಯಾರಿಸಿ ನೀಡಿ. ಯಾವಾಗಲೂ ಹಿರಿಯರನ್ನ ಗೌರವಿಸಿ. ಇದು ಗ್ರಹ ದೋಷವನ್ನ ಕಡಿಮೆ ಮಾಡುತ್ತೆ ಮತ್ತು ಮದುವೆಗೆ ಗ್ರಹಗಳ ಸ್ಥಾನವನ್ನ ಬಲಪಡಿಸುತ್ತೆ. ಬಾಳೆ ಗಿಡಕ್ಕೆ ನೀರುಣಿಸೋದು. ಬಾಳೆ ಗಿಡಕ್ಕೆ ನೀರನ್ನು ಅರ್ಪಿಸಿ ಮತ್ತು ಗುರುವಾರ ಬಾಳೆ ಮರದ ಕೆಳಗಡೆ ಶುದ್ಧ ತುಪ್ಪದ ದೀಪಗಳನ್ನು ಬೆಳಗಿಸಿ. ನಿಮ್ಮ ಮದುವೆಯಲ್ಲಿನ ಎಲ್ಲಾ ಅಡೆತಡೆಗಳನ್ನು ನಿವಾರಿಸುವುದಕ್ಕೆ ಗುರುವಿನ 108 ನಾಮಗಳನ್ನು ಪಠಿಸಿ. ವೀಕ್ಷಕರೇ, ನೋಡಿದ್ರಲ್ವಾ? ಇದಾಗಿತ್ತು ವಿವಾಹ ಯೋಗ ಕೂಡ ಬರ್ತಾ ಇಲ್ವಾ? ಈ ಪರಿಹಾರ ಮಾಡಿ ಮದುವೆ ಫಿಕ್ಸ್ ಆಗುತ್ತೆ ಅನ್ನೋದ್ರ ವಿಶೇಷ ವಿಡಿಯೋ. ನಮ್ಮ ಈ ಪರಿಹಾರ ಶಾಸ್ತ್ರ ಸರಣಿಯ ವಿಡಿಯೋದಲ್ಲಿ ಸಾಕಷ್ಟು ಸರಳ ಪೂಜಾ ವಿಧಾನಗಳನ್ನು ತಿಳಿಸ್ಕೊಡ್ತಾ ಇದ್ದೀವಿ. ಈ ವಿಡಿಯೋದ ಜೊತೆಗೆ ಸರಣಿಯ ಎಲ್ಲಾ ವಿಡಿಯೋಸ್ಗಳನ್ನು ಕೂಡ ನೋಡಿ ಸಾಕಷ್ಟು ಮಾಹಿತಿಯನ್ನ ಉಚಿತವಾಗಿ ಪಡ್ಕೊಳ್ಳಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಶ್ರೀಂ ಲಕ್ಷ್ಮೀಭ್ಯೋ ನಮಃ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ನಮಸ್ಕಾರ.